ಅರಾಮ್ಯರ ಸೈನಿಕನೊಬ್ಬನು ಯಾರಿಗೂ ಗುರಿಯಿಡದೆ ಎಸೆದ ಬಾಣದಲ್ಲಿ ಆಹಾಬನ ಹೆಸರಿದ್ದಿರಬೇಕು. ಅದು ಅವನಿಗೆ ನಾಟಿತು, ಅವನು ಸತ್ತನು. ನಿನ್ನನ್ನೇ ದೃಷ್ಟಿಸಿ ಓಡುವೆ ಯೇಸುವೆ, ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಚಿಂತೆಯು ದುಃಖವು ಮುತ್ತಿದಾಗಲೂ, ಅಲೆಗಳಲ್ಲಿ ಸಿಕ್ಕಿ ಮುಳುಗುವಾಗಲೂ. ಚಿಂತೆಯು ದುಃಖವು ಮುತ್ತಿದಾಗಲೂ, ಅಲೆಗಳಲ್ಲಿ ಸಿಕ್ಕಿ ಮುಳುಗುವಾಗಲೂ. ಯಾರಲ್ಲಿ ಹೋಗಲಿ ನಿನ್ನನ್ನೇ ದೃಷ್ಟಿಸಿ ಓಡುವೆ, ಹಂಬಲದಿ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಯೇಸುವೇ, ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಈ ಲೋಕದ ಜೀವಿತದ ನಿನ್ನನ್ನೇ ದೃಷ್ಟಿಸಿ ಓಡುವೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ದೇವರನ್ನು ಧನವನ್ನು ಒಟ್ಟಿಗೆ ಸೇವಿಸಲು ಸಾಧ್ಯವಿಲ್ಲ. ಸತ್ಯಕ್ಕೂ ಸುಳ್ಳಿಗೂ ಇರುವ ಅಂತರ ಅರಸನಾದ ಆಹಾಬನಿಗೆ ತಿಳಿದಿತ್ತು. ಆದರೂ ಸತ್ಯಕ್ಕೆ ವಿಧೇಯನಾಗಲು ಅವನಿಗೆ ಮನಸ್ಸಿರಲಿಲ್ಲ. ಇಂತಹವರು ತುಂಬ ಮಂದಿ ಇರುತ್ತಾರೆ. ನಾವು ಯಾರಾಗಿದ್ದೇವೆ? ಬನ್ನಿರಿ, ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಂಡು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ 18ನೇ ಅಧ್ಯಾಯದ ಧ್ಯಾನದಲ್ಲಿ ಯೆಹೋಷಾಫಾಟನು ಆಹಾಬನೊಂದಿಗೆ ಬೀಗತನ ಮಾಡಿಕೊಂಡದ್ದು ಎಂಬುದನ್ನು ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಯೆಹೋಷಾಫಾಟನಿಗೆ ಬಹಳ ಧನ ಘನತೆಗಳಿದ್ದವು, ಅವನು ಅಹಾಬನೊಡನೆ ಬೀಗತನ ಮಾಡಿ ಎಂಬುದಾಗಿ. ಪ್ರಿಯರೇ, ಯೆಹೋಷಾಫಾಟನು ಅಹಾಬನೊಂದಿಗೆ ಸೇರಿಕೊಂಡು ವಿವಾಹ ಸಂಬಂಧವನ್ನು ಬೆಳೆಸಿದನು. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕೆಲವು ವರ್ಷಗಳಾದ ನಂತರ ಅವನ ಬಳಿಗೆ ಸಮಾರ್ಯಕ್ಕೆ ಹೋದಾಗ ಅಹಾಬನು ಅವನಿಗೋಸ್ಕರವೂ ಅವನೊಡನೆ ಬಂದ ಜನರಿಗೋಸ್ಕರವೂ ಅನೇಕನೇಕ ದನ ಕುರಿಗಳನ್ನು ವಧಿಸಿ ಔತಣ ಮಾಡಿಸಿ ತನ್ನ ಸಂಗಡ ಯುದ್ಧಕ್ಕಾಗಿ ರಾಮೋತ್ ಗಿಲ್ಯಾದಿಗೆ ಬರಬೇಕೆಂದು ಅವನನ್ನು ಪ್ರೇರಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ನಂಬಲಾಗದ ಸಂಗತಿಯಾಗಿದೆ. ಇದು ಅತಿ ವಿಚಿತ್ರವಾದ, ಎಲ್ಲೂ ಕಾಣದ ಪಾಲುದಾರಿಕೆಯಾಗಿದೆ. ನಿನಗೆ ದಿನ ರಾತ್ರಿಗಳೆರಡೂ ಇರಲಿ ಎಂದು ಹೇಳಿದ ರೀತಿ ಇದಾಗಿದೆ. ಈ ಎರಡು ಹೇಗೆ ಜೊತೆಯಾಗುತ್ತವೆಂಬುದು ಆಶ್ಚರ್ಯದ ಸಂಗತಿಯಾಗಿದೆ. ಅವರೊಳಗೆ ಆತ್ಮಿಕವಾದ ಯಾವ ಸಮಾನತೆಯೂ ಇರಲಿಲ್ಲ. ಯೆಹೋಷಾಫಾಟನು ಬಹು ಆತ್ಮಿಕನಾದ ಅರಸನಾಗಿದ್ದನು. ಅವನು ತನ್ನ ದೇಶದಲ್ಲಿ ಭಕ್ತಿ ಸಂಜೀವನ ಉಂಟಾಗಲು ಕಾರಣನಾಗಿದ್ದನು. ಅವನು ದೇವರನ್ನೂ
ದೇವರ ವಾಕ್ಯವನ್ನು ಪ್ರೀತಿಸುತ್ತಿದ್ದನು. ಅವನನ್ನು ನಾವು ಆತ್ಮಿಕ ಸ್ವಭಾವದವನೆಂದು ಕರೆಯಬಹುದು. ಆದರೆ ಅಹಾಬನು ಅತಿಯಾದ ದೈವ ವಿರೋಧಿಯಾಗಿದ್ದನು. ಅವನು ದೇವರನ್ನು ಹಗೆ ಮಾಡುತ್ತಿದ್ದನು. ಅವನು ವಿಗ್ರಹಾರಾಧನೆ, ಅನೀತಿಗಳಿಂದ ತುಂಬಿದ್ದನು. ಈ ರೀತಿಯ ಇಬ್ಬರು ಹೇಗೆ ಸ್ನೇಹಿತರಾಗಲು ಸಾಧ್ಯ? ಅವರು ಒಬ್ಬರ ಸಂಘವನ್ನೊಬ್ಬರು ಮೆಚ್ಚುವುದು ಹೇಗೆ? ಅವರಲ್ಲಿ ಸಾಮಾನ್ಯವಾಗಿದ್ದ ಅಂಶ ಯಾವುದು? ಸ್ವಲ್ಪ ನೋಡೋಣ. ಪ್ರಿಯರೇ, ಅವರು 3 ರೀತಿಯ ಸಂಬಂಧ ಪಾಲುದಾರಿಕೆಗಳನ್ನು ಮಾಡಿಕೊಂಡರು. ಅದೆಲ್ಲವೂ ಲೌಕಿಕ ಸಂಗತಿಗಳ ಮೇಲೆ ಆಧಾರಿತವಾಗಿತ್ತು. ಆತ್ಮಿಕವಾಗಿ ಅವರಲ್ಲಿ ಸಮಾನತೆಯೇನೂ ಇರಲಿಲ್ಲ. ಅದರಲ್ಲಿ ಒಂದನೆಯದು, ಅವರಿಬ್ಬರೊಳಗೆ ವೈವಾಹಿಕ ಸಂಬಂಧ ಉಂಟಾಯಿತು. ಯೆಹೋಷಾಫಾಟನ ಮಗನಾದ ಯೋರಾಮನು ಅಹಾಬ ಇಜಬೇಲಳ ಮಗಳಾದ ಅತಲ್ಯಳನ್ನು ವಿವಾಹವಾದನು. ಈ ಅತಲ್ಯಳು ದುಷ್ಟಳಾಗಿದ್ದು ತನ್ನ ಹೆತ್ತವರ ಮಾರ್ಗದಲ್ಲೇ ನಡೆಯುವಳಾಗಿದ್ದಳು. ಅರಸುಗಳ ಪುಸ್ತಕದಲ್ಲಿ ನಾವು ಇದನ್ನು ನೋಡಿದ್ದೇವೆ. ತಾವು ಯೆಹೂದ ಇಸ್ರಾಯೇಲುಗಳ ನಡುವೆ ಸಂಬಂಧ ಬೆಸೆದು ಒಂದೇ ರಾಜ್ಯವಾಗ ಮಾಡಬಹುದೆಂದು ಅವರು ನೆನೆಸಿದ್ದಿರಬಹುದು. ಪ್ರಿಯರೇ, ಅಂತರ್ವಿವಾಹದ ಮೂಲಕ ಇದನ್ನು ಸ್ಥಾಪಿಸಲು ನೋಡಿದರು. ಆದರೆ ಅವರ ಎಣಿಕೆ ತಪ್ಪಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಯಾವುದೇ ಸಂದರ್ಭದಲ್ಲೂ ಒಬ್ಬ ವಿಶ್ವಾಸಿಯು ಅವಿಶ್ವಾಸಿಯನ್ನು ವಿವಾಹವಾಗಕೂಡದು. ಇಲ್ಲಿ ಪುನರುಜ್ಜೀವನಕ್ಕೆ ಕಾರಣನಾದ ಯೆಹೋಷಾಫಾಟನ ಮಗನು ಅಹಾಬ ಇಜಬೇಲರ ಹೃದಯಹೀನ ಮಗಳನ್ನು ವಿವಾಹವಾಗುತ್ತಿದ್ದಾನೆ. ಇದು ದುರಂತಕ್ಕೆ ಕಾರಣವಾಯಿತು. ಇದು ದಾವೀದನ ವಂಶವನ್ನು ಹೆಚ್ಚು ಕಡಿಮೆ ನಾಶ ಮಾಡಿಯೇ ಬಿಟ್ಟಿತು. ಎರಡನೇ ವಿಚಾರವನ್ನು ನೋಡುವಾಗ, ಯೆಹೋಷಾಫಾಟ ಅಹಾಬರು ವ್ಯಾಪಾರ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳುತ್ತಾರೆ. ಯೆಹೋಷಾಫಾಟನು ಅಹಾಬನ ಮಗನಾದ ಅಹಾಜ್ಯನು ಅರಸನಾದಾಗ ಅವನೊಂದಿಗೆ ಸೇರಿಕೊಂಡನೆಂದು ತಾರ್ಷೀಷಿಗೆ ಜೊತೆಯಾಗಿ ಹಡಗುಗಳನ್ನು ಕಳಿಸಿದರೆಂದು ನೋಡುತ್ತೇವೆ. ಇದು 1ನೇ ಅರಸುಗಳು 22ನೇ ಅಧ್ಯಾಯ ಹಾಗೂ 2ನೇ ಪೂರ್ವಕಾಲ ವೃತ್ತಾಂತದ 20ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ಹಡಗುಗಳನ್ನು ಧಾನ್ಯ ಹಾಗೂ ಬಂಗಾರದ ವ್ಯಾಪಾರಕ್ಕಾಗಿ ಕಳುಹಿಸಲಾಗಿತ್ತು. ಹಡಗು ಒಡೆದು ಹೋಗಿ ಅದರಲ್ಲಿದ್ದ ಸಾಮಾನುಗಳೆಲ್ಲ ನಾಶವಾದವು. ದೇವರು ಈ ಪಾಲುಗಾರಿಕೆಯನ್ನು ಆಶೀರ್ವದಿಸಲಿಲ್ಲ. 3ನೇದಾಗಿ ನಾವು ನೋಡುತ್ತೇವೆ, ಯೆಹೋಷಾಫಾಟ ಅಹಾಬರ ಸೈನ್ಯದ ಗೆಳೆತನವನ್ನು ಬೆಳೆಸಿದರು. ಅಹಾಬನಿಗೆ ಅಶ್ಶೂರ್ಯರೊಂದಿಗೆ ಜಗಳವಿತ್ತು. ಆದ್ದರಿಂದ ಯೆಹೋಷಾಫಾಟನು ತನ್ನೊಂದಿಗೆ ಸೇರಿಕೊಂಡು ರಾಮೋತ್ ಗಿಲ್ಯಾದಿನವರೆಗೆ ತನ್ನ ಸಂಗಡ ಬರಬೇಕೆಂದು ಅಹಾಬನು ಕೇಳಿಕೊಂಡನು. ಅವನು ಅನೇಕನೇಕ ದನ ಕುರಿಗಳನ್ನು ವಧಿಸಿ ಯೆಹೋಷಾಫಾಟನಿಗೋಸ್ಕರ ಔತಣವನ್ನು ಏರ್ಪಡಿಸಿದನು. ಹೀಗೆ ಅವನು ಯೆಹೋಷಾಫಾಟನನ್ನು ಒಪ್ಪಿಸಿದನು. ಆಗ ಯೆಹೋಷಾಫಾಟನು ಧರ್ಮನಿಂದಕರೊಡನೆ ಕೂತುಕೊಂಡನು. ಕೀರ್ತನೆ 1:1 ಬರೆದಂಥ ವಚನ. ಪ್ರಿಯರೇ, ಉತ್ತರದ ದಕ್ಷಿಣದ ರಾಜ್ಯಕ್ಕೆ ವಿರೋಧವಾಗಿ ಮಾಡಲಾಗದನ್ನು ಅಹಾಬನು ಯೆಹೋಷಾಫಾಟನನ್ನು ಯುದ್ಧಕ್ಕೆ ಪ್ರೇರೇಪಿಸುವ ಮೂಲಕ ಮಾಡಿಕೊಂಡನು. ಮುಂದಕ್ಕೆ ನಾವು ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 3ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ಯರ ಅರಸನಾದ ಅಹಾಬನು ಯಹೂದ್ಯರ ಅರಸನಾದ ಯೆಹೋಷಾಫಾಟನನ್ನು, ನನ್ನ ಜೊತೆಯಲ್ಲಿ ರಾಮೋತ್ ಗಿಲ್ಯಾದಿಗೆ ಬರುತ್ತೀಯೋ ಎಂದು ಕೇಳಲು ಅವನು, ನಾನು ನೀನು ನನ್ನ ಜನರು ನಿನ್ನ ಜನರು ಒಂದೇ ಅಲ್ಲವೋ? ನಿನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವೆನು ಎಂದು ಉತ್ತರ ಕೊಟ್ಟು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಮ್ಮ ಮಕ್ಕಳ ವಿವಾಹ ಸಂಬಂಧದಿಂದಾಗಿ ಯೆಹೋಷಾಫಾಟನು ಈಗ ಅಹಾಬನ ಕುಟುಂಬದವನಾದನು. ಆದ್ದರಿಂದ ಮೈತ್ರಿ ಕೊಳ್ಳುವಂತೆ ಅವನು ಕೇಳಿಕೊಂಡು, ನಾವು ಒಂದೇ ಆಗಿದ್ದೇವೆ, ಒಟ್ಟಾಗಿದ್ದೇವೆ ಎಂದು ಹೇಳುತ್ತಾನೆ. ದೇವರು ಯೆಹೋಷಾಫಾಟನಿಗೆ ಸಮಾಧಾನ ಕಾಲವನ್ನು ಅನುಗ್ರಹಿಸಿದ್ದನು. ಅಹಾಬನು ಅವನನ್ನು ಯುದ್ಧಕ್ಕೆ ಹೋಗುವಂತೆ ಕೇಳಿಕೊಳ್ಳುತ್ತಾನೆ. ಪ್ರಿಯರೇ, ಯೆಹೋಷಾಫಾಟನು ಇದಕ್ಕೆ ಒಪ್ಪುತ್ತಾನೆ. ಆದರೂ ಅವನಿಗೆ ಮನಸ್ಸಿನಲ್ಲಿ ಸಮಾಧಾನವಿರುವುದಿಲ್ಲ. ಅವನು ದೇವರ ಕಡೆಗೆ ವಾಲುತ್ತಾನೆ. ಆದ್ದರಿಂದ ಈ ಪರಿಸ್ಥಿತಿಯು ಅವನಲ್ಲಿ ಆತಂಕವನ್ನು ಹುಟ್ಟಿಸುತ್ತದೆ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಆ ನಂತರ ಯೆಹೋವನ ಸನ್ನಿಧಿಯಲ್ಲಿ ಈಗ ವಿಚಾರಿಸು ಎಂದು ಇಸ್ರಾಯೇಲ್ಯರ ಅರಸನನ್ನು ಬೇಡಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋಷಾಫಾಟನು ಹೇಳುತ್ತಾನೆ, ಈ ಕಾರ್ಯದ ಕುರಿತಾಗಿ ದೇವರ ಅಭಿಪ್ರಾಯವೇನೆಂದು ಕೇಳೋಣ ಎಂದು. ಆಗ ಅಹಾಬನು ತನ್ನೆಲ್ಲ ಪ್ರವಾದಿಗಳನ್ನು ಕರೆಯಿಸುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆಗ ಇಸ್ರಾಯೇಲ್ಯರ ಅರಸನು
ತನ್ನ ರಾಜ್ಯದಲ್ಲಿದ್ದ 400 ಮಂದಿ ಪ್ರವಾದಿಗಳನ್ನು ಕೂಡಿಸಿ, ನಾವು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕೆ ಹೋಗಬಹುದೋ ಬಾರದೋ ಎಂದು ಕೇಳಲು ಅವರು, ಹೋಗಬಹುದು, ದೇವರು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಪ್ರವಾದಿಗಳು ಯಾರು? ಅವರು ಬಾಳನ ಪ್ರವಾದಿಗಳು. ಇಲ್ಲೇನೋ ತಪ್ಪಾದದ್ದು ನಡೆದಿದೆ ಎಂದು ಯೆಹೋಷಾಫಾಟನು ತಿಳಿದುಕೊಂಡನು. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ಯೆಹೋಷಾಫಾಟನು ಇಸ್ರಾಯೇಲ್ಯರ ಅರಸನನ್ನು, ಯೆಹೋವನ ಪ್ರವಾದಿಗಳಲ್ಲಿ ಇವರ ಹೊರತಾಗಿ ನಾವು ವಿಚಾರಿಸಬಹುದಾದ ಬೇರೆ ಪ್ರವಾದಿ ಇಲ್ಲವೋ ಎಂದು ಕೇಳಲು ಅವನು, ನಮಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿ ಇರುತ್ತಾನೆ. ಅವನು ಇಮ್ಲನ ಮಗನಾದ ಮಿಕಾಹೇವು ಎಂಬವನು. ಆದರೆ ನಾನು ಅವನನ್ನು ಹಗೆ ಮಾಡುತ್ತೇನೆ. ಅವನು ನನ್ನನ್ನು ಕುರಿತು ಯಾವಾಗಲೂ ಶುಭವನ್ನಲ್ಲ, ಅಶುಭವನ್ನೇ ಮುಂತಿಳಿಸುತ್ತಾನೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋಷಾಫಾಟನು, ಅರಸನು ಹಾಗೆ ಹೇಳಬಾರದು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋಷಾಫಾಟನು ಹೇಳುತ್ತಾನೆ, ಅವನು ದೇವರ ಮಾತನ್ನೇ ಹೇಳುತ್ತಾನಾದ್ದರಿಂದ ನೀನು ಅವನನ್ನು ಮೆಚ್ಚುವುದಿಲ್ಲವೋ ಎಂದು. ಆಗ ಅಹಾಬನು ಅವನನ್ನು ಕರೆ ಕಳಿಸಲು ಒಪ್ಪಿದನು. ದೇವರ ವಾಕ್ಯವನ್ನು ಇದ್ದಕ್ಕಿದ್ದಂತೆ ಹೇಳುವವರನ್ನು ಜನರು ಈಗಲೂ ಹಾಗೆ ಮಾಡುತ್ತಾರೆ. 1ನೇ ಅರಸುಗಳು 22ನೇ ಅಧ್ಯಾಯದಲ್ಲಿ ನಾವು ನೋಡಿದಂತೆ ಮಿಕಾಹೇಹು ಸತ್ಯವೇದದಲ್ಲಿನ ವಿಶೇಷ ವ್ಯಕ್ತಿಯಾಗಿದ್ದನು. ಅವನು ದೇವರ ಮಾತನ್ನು ತಿಳಿಸುತ್ತಿದ್ದನು. ಅವನು ತನ್ನ ಪ್ರಾಣದ ಲೆಕ್ಕವನ್ನೂ ಮಾಡದೆ ಅಹಾಬನಿಗೆ ಸತ್ಯವನ್ನೇ ತಿಳಿಸಿದನು. ಅದೇ ಮನುಷ್ಯನನ್ನು ಈಗ ಕರೆಯಿಸಿದನು. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇಸ್ರಾಯೇಲ್ಯರ ಅರಸನು ಯಹೂದ್ಯರ ಅರಸನಾದ ಯೆಹೋಷಾಫಾಟನು ರಾಜ್ಯವಸ್ತ್ರಗಳನ್ನು ಧರಿಸಿಕೊಂಡು ಸಮಾರ್ಯ ಪಟ್ಟಣದ ಹೆಬ್ಬಾಗಲಿನ ಹತ್ತಿರವಿರುವ ಬಯಲಿನಲ್ಲಿ ತಮ್ಮ ತಮ್ಮ ಹಾಸನಗಳ ಮೇಲೆ ಕೂತುಕೊಂಡಿರಲು ಎಲ್ಲ ಪ್ರವಾದಿಗಳು ಅವರ ಮುಂದೆ ಪರವಶರಾಗಿ ಮಾತನಾಡುತ್ತಾ ಇದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ 400 ಮಂದಿ ಪ್ರವಾದಿಗಳು ಅಹಾಬನ ಸುತ್ತಲೂ ಸೇರಿ ಅವನಿಗೆ, ಅಶ್ಶೂರದ ಅರಸನ ಮೇಲೆ ಯುದ್ಧಕ್ಕೆ ಹೋಗು ಎಂದು ಹೇಳುತ್ತಾ ಇದ್ದರು. ಅವರಲ್ಲಿ ಒಬ್ಬನಂತೂ ನಾಟಕೀಯವಾಗಿ, ನೀನು ಹೀಗೆ ಮಾಡಲಿರುವಿ ಎಂದು ಹೇಳಿದನು. ಇದು ಎಂತಹ ದೃಶ್ಯವಾಗಿದೆ ನೋಡಿರಿ. ಇಬ್ಬರು ಅರಸರ ಸಿಂಹಾಸನಗಳ ಸುತ್ತಲೂ ಪ್ರವಾದಿಗಳು, ಹೋಗು, ಯುದ್ಧ ಮಾಡು, ನೀನು ಗೆಲ್ಲುತ್ತೀ ಎಂದು ಹೇಳುತ್ತಿದ್ದರು. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಮಿಕಾಹೇಹುವನ್ನು ಕರೆಯುವುದಕ್ಕೆ ಹೋದ ದೂತನು ಅವನಿಗೆ, ಎಲ್ಲಾ ಪ್ರವಾದಿಗಳು ಏಕಮನಸ್ಸಿನಿಂದ ಅರಸನಿಗೆ ಶುಭವನ್ನೇ ಮುಂತಿಳಿಸುತ್ತಿರುತ್ತಾರೆ. ದಯವಿಟ್ಟು ನೀನು ಅವರಂತೆ ಶುಭವನ್ನೇ ಮುಂತಿಳಿಸು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಲ್ಲಿನ ಪರಿಸ್ಥಿತಿಯನ್ನು ದೂತನು ಮಿಕಾಹೇಹುವಿಗೆ ಸೂಚಿತವಾಗಿ ತಿಳಿಸಿ, ಅವನು ಇತರ ಪ್ರವಾದಿಗಳಂತೆ ಶುಭ ನುಡಿಯಬೇಕೆಂದು ಹೇಳಿದನು. ಎಲ್ಲ ಪ್ರವಾದಿಗಳು ಯುದ್ಧಕ್ಕೆ ಹೋಗಬೇಕೆಂದು ಹೇಳುತ್ತಿರುವಾಗ ಮಿಕಾಹೇಹು ಅವರಂತೆಯೇ ನುಡಿಯುವುದು ಬುದ್ಧಿವಂತಿಕೆಯ ಕೆಲಸ ಎಂದು ಹೇಳಿದನು. ಅರಸನಿಗೆ ಮೆಚ್ಚುಗೆಯಾಗುವಂತೆ ಸರಿಯಾದದನ್ನೇ ಮಾತನಾಡಬೇಕೆಂದು ಹೇಳಿದನು. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ಅದಕ್ಕೆ ಮಿಕಾಹೇವು, ಯೆಹೋವನಾಣೆ, ನನ್ನ ದೇವರು ಹೇಳಿರುವುದನ್ನೇ ನುಡಿಯುತ್ತೇನೆ ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ಮಿಕಾಹೇವು ಹೆದರಲಿಲ್ಲ. ದೇವರು ಹೇಳಿದ್ದನ್ನೇ ಅವನು ನುಡಿಯಲಿದ್ದಾನೆ. ಅದೇನೆಂಬುದಾಗಿ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವನು ಅರಸನ ಬಳಿಗೆ ಬಂದಾಗ ಅರಸನು, ಮಿಕಾಹೇಹುವೇ, ನಾವು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವನು, ಹೋಗಬಹುದು, ಕೃತಾರ್ಥರಾಗಿ ಬರುವಿರಿ, ವೈರಿಗಳು ನಿಮ್ಮ ಕೈವಶರಾಗುವರು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಮಿಕಾಹೇವು ಹಾಸ್ಯವಾಗಿ ಮಾತಾಡುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಗ ಅರಸನು ಅವನಿಗೆ, ಸತ್ಯವನ್ನೇ ತಿಳಿಸಬೇಕೆಂದು ಯೆಹೋವನ ಹೆಸರಿನಲ್ಲಿ ನಿನ್ನಿಂದ ಎಷ್ಟು ಸಾರಿ ಪ್ರಮಾಣ ಮಾಡಿಸಬೇಕು ಅನ್ನಲು ಎಂಬುದಾಗಿ. ಪ್ರಿಯರೇ, ಅಹಾಬನು ಅವನಿಗೆ, ನನ್ನನ್ನು ಹಾಸ್ಯ ಮಾಡುವುದನ್ನು ನಿಲ್ಲಿಸು. ನೀನು ನನಗೆ ಮೋಸ ಮಾಡಲ್ಲ, ನೀನು ಅವರೊಂದಿಗೆ ಒಪ್ಪುವುದಿಲ್ಲವೆಂದು ನನಗೆ ಗೊತ್ತಿದೆ ಅಂದನು. ಅಹಾಬನಿಗೆ ದೇವರ ಮಾತೇನೆಂದು ಬೇಕಿತ್ತು, ಆದರೆ ಅದನ್ನು ಎದುರಿಸಲು ಸಿದ್ಧನಿರಲಿಲ್ಲ.
ಸತ್ಯಕ್ಕೂ ಸುಳ್ಳಿಗೂ ಇರುವ ಅಂತರ ಅವನಿಗೆ ತಿಳಿದಿತ್ತು. ಆದರೆ ಸತ್ಯಕ್ಕೆ ವಿಧೇಯನಾಗಿರಲು ಮನಸ್ಸಿರಲಿಲ್ಲ. ಇಂಥವರು ತುಂಬ ಮಂದಿ ಇರುತ್ತಾರೆ. ಈಗ ಮಿಕಾಯೇಹು ಗಂಭೀರನಾಗುತ್ತಾನೆ. ದೇವರ ಸಂದೇಶ ಹೀಗಿದೆ: ಅವರು ಯುದ್ಧದಲ್ಲಿ ಸೋಲುವುದು ಮಾತ್ರವಲ್ಲದೆ ಅಹಾಬನು ಕೊಲ್ಲಲ್ಪಡುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ಇಸ್ರಾಯೇಲ್ಯರು ಕುರುಬನಿಲ್ಲದ ಕುರಿಗಳಂತೆ ಬೆಟ್ಟಗಳಲ್ಲಿ ಚದರಿ ಹೋದದ್ದನ್ನು ಕಂಡೆನು. ಆಗ ಯೆಹೋವನು, ಇವರು ಒಡೆಯನಿಲ್ಲದವರಾಗಿರುತ್ತಾರೆ, ಸಮಾಧಾನದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗಲಿ ಅಂದನು ಎಂಬುದಾಗಿ ಉತ್ತರ ಕೊಟ್ಟನು. ಆಗ ಇಸ್ರಾಯೇಲ್ಯರ ಅರಸನು ಯೆಹೋಷಾಫಾಟನಿಗೆ, ಇವನು ನನಗೆ ಯಾವಾಗಲೂ ಶುಭವನ್ನಲ್ಲ, ಅಶುಭವನ್ನೇ ಮುಂತಿಳಿಸುತ್ತಾನೆಂದು ನಾನು ನಿನಗೆ ಹೇಳಲಿಲ್ಲವೋ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರ ಅರಸನು ಯೆಹೋಷಾಫಾಟನಿಗೆ, ನಾನು ನಿನಗೆ ಹೇಳಿದನಲ್ಲವೋ, ಇವನು ನನಗೆ ಶುಭವನ್ನಲ್ಲ, ಅಶುಭವನ್ನೇ ಮುಂತಿಳಿಸುತ್ತಾನೆಂದು ಎಂದು ಹೇಳುತ್ತಾನೆ. ಈಗ ಮಿಕಾಯೇಹು ಗಂಭೀರವಾಗಿ ಹಾಗೂ ವ್ಯಂಗ್ಯವಾಗಿ ಮಾತನಾಡುತ್ತಾನೆ. ಬಹು ಹಾಸ್ಯಕರವಾಗಿ ಅಹಾಬನಿಗೆ ಸಾಮ್ಯವನ್ನು ತಿಳಿಸುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ಮಿಕಾಯೇಹು, ಅದಿರಲಿ, ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡದ್ದನ್ನು, ಪರಲೋಕ ಸೈನ್ಯಗಳು ಆತನ ಎಡ ಬಲಗಡೆಯಲ್ಲಿ ನಿಂತದ್ದನ್ನು ಕಂಡೆನು. ಯೆಹೋವನು ತನ್ನ ಹತ್ತಿರ ನಿಂತವರನ್ನು, ಇಸ್ರಾಯೇಲ್ಯರ ಅರಸನಾದ ಅಹಾಬನು ಹತನಾಗಿ ಬೀಳುವಂತೆ ಅವನನ್ನು ರಾಮೋತ್ ಗಿಲ್ಯಾದಿನ ಯುದ್ಧಕ್ಕೆ ಯಾರು ಪ್ರೇರಿಸುವಿರಿ ಎಂದು ಕೇಳಿದಾಗ, ಒಬ್ಬನು ಈ ಥರವಾಗಿಯೂ ಇನ್ನೊಬ್ಬನು ಆ ಥರವಾಗಿಯೂ ಉತ್ತರ ಕೊಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ನಿಜವಾಗಿ ಹಾಸ್ಯಾಸ್ಪದವಾದದ್ದು. ತಾನೇನು ಮಾಡಬೇಕೆಂದು ನಿರ್ಧರಿಸಲು ದೇವರು ಒಂದು ಸಭೆ ಕರೆಯುತ್ತಾನೋ? ದೇವರು ಯಾರ ಸಲಹೆಯನ್ನು ಕೇಳುವನಲ್ಲ. ಇದು ಎಂಥ ಅಪಹಾಸ್ಯದ ಸಂಗತಿಯಾಗಿದೆ. ಅನೇಕ ಸಲಹೆಗಳು ಬರುತ್ತವೆ. ಕೊನೆಗೆ ಒಂದು ಆತ್ಮವು ತನ್ನಲ್ಲಿ ಒಳ್ಳೆ ಸಲಹೆ ಉಂಟೆಂದು ಹೇಳುತ್ತದೆ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಒಂದು ಆತ್ಮವು ಯೆಹೋವನ ಮುಂದೆ ಬಂದು ನಿಂತು ಆತನಿಗೆ, ನಾನು ಹೋಗಿ ಅವನನ್ನು ಪ್ರೇರಿಸುವೆನು ಅಂದಿತು. ಹೇಗೆ ಪ್ರೇರಿಸುವಿ ಎಂದು ಯೆಹೋವನು ಕೇಳಲು, ಅದು, ನಾನು ಅಸತ್ಯವನ್ನಾಡುವ ಆತ್ಮವಾಗಿ ಅವನ ಎಲ್ಲ ಪ್ರವಾದಿಗಳಲ್ಲಿ ಸೇರುವೆನು ಎಂದು ಉತ್ತರ ಕೊಟ್ಟಿತು. ಆಗ ಆತನು ಅದಕ್ಕೆ, ಹೋಗಿ ಅದರಂತೆ ಮಾಡು, ಅವನನ್ನು ಪ್ರೇರಿಸಿ ಸಫಲನಾಗುವಿ ಅಂದನು ಎಂಬುದಾಗಿ. ಪ್ರಿಯರೇ, ಬಾಳನ ಪ್ರವಾದಿಗಳೆಲ್ಲರೂ ಸುಳ್ಳುಗಾರರೆಂದು ಮಿಕಾಯೇಹು ಸೂಚಿಸುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ: ನೋಡು, ಯೆಹೋವನು ನಿನ್ನ ವಿಷಯದಲ್ಲಿ ಕೇಡು ನುಡಿದು ನಿನ್ನ ಪ್ರವಾದಿಗಳಲ್ಲಿ ಅಸತ್ಯವನ್ನಾಡುವ ಆತ್ಮವನ್ನು ಕಳಿಸಿದ್ದಾನೆ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಅಂದರೆ ಈ ಪ್ರವಾದಿಗಳಾರೂ ಸತ್ಯವನ್ನು ಹೇಳುತ್ತಿಲ್ಲ. ದೇವರು ನಿನ್ನನ್ನು ಶಿಕ್ಷಿಸಲಿದ್ದಾನೆ. ಆದರೆ ಅಹಾಬನು ಮಿಕಾಯೇಹುವಿನ ಯಾವ ಮಾತಿಗೂ ಲಕ್ಷ್ಯ ಕೊಡುವುದಿಲ್ಲ. ಅವನನ್ನು ಸೆರೆಮನೆಯಲ್ಲಿ ಹಾಕಿಸುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 25 ಮತ್ತು 26ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಇಸ್ರಾಯೇಲ್ಯರ ಅರಸನು ಸೇವಕರಿಗೆ, ಮಿಕಾಯೇಹುವನ್ನು ಹಿಡಿದುಕೊಂಡು ಹೋಗಿ ಪುರಾಧಿಕಾರಿಯಾದ ಆಮೋನನಿಗೂ ರಾಜಪುತ್ರನಾದ ಯೋವಾಷನಿಗೂ ಒಪ್ಪಿಸಿ, ಅವರಿಗೆ, ನಾನು ಸುರಕ್ಷಿತನಾಗಿ ಹಿಂದಿರುಗುವವರೆಗೂ ಇವನನ್ನು ಸೆರೆಯಲ್ಲಿಟ್ಟು ಸೆರೆಮನೆಯ ಅನ್ನಪಾನಗಳನ್ನೇ ಕೊಟ್ಟು ಕುಗ್ಗಿಸಬೇಕು ಎಂದು ಅರಸನು ಅನ್ನುತ್ತಾನೆ ಎಂದು ಹೇಳಿರಿ ಎಂಬುದಾಗಿ ಆಜ್ಞಾಪಿಸಿದನು ಎಂಬುದೇ. ಪ್ರಿಯರೇ, ಅಹಾಬನು ಹೋಗುವಾಗ ಕೊನೆ ಮಾತನ್ನು ಮಿಕಾಯೇಹು ನುಡಿಯುತ್ತಾನೆ. ಅದನ್ನು ಕೇಳೋಣ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳುತ್ತದೆ: ಮಿಕಾಯೇಹು ಅರಸನಿಗೆ, ನೀನು ಸುರಕ್ಷಿತನಾಗಿ ಬರುವುದಾದರೆ ನಾನು ನುಡಿದದ್ದು ಯೆಹೋವನ ಮಾತಲ್ಲ ಎಂದು ಹೇಳಿ, ಎಲ್ಲಾ ಜನರೇ ಇದನ್ನು ಕೇಳಿರಿ ಎಂದು ಕೂಗಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ಇದನ್ನು ಮೆಚ್ಚುತ್ತೇನೆ. ಮಿಕಾಯೇಹುವನ್ನು ಅಲ್ಲಿಂದ ಕರೆಕೊಂಡು ಹೋಗುವ ಮೊದಲು ಅವನು, ನೋಡು, ನೀನು ಹಿಂತಿರುಗಿ ಬಂದರೆ ಈ ಮಾತು ದೇವರದಲ್ಲವೆಂದು ತಿಳಿ. ಆದರೆ ನೀನು ಹಿಂದೆ ಬರಲಾರಿ. ಬಳಿಕ ಜನರ ಕಡೆಗೆ ತಿರುಗಿ, ಅವನು ಬರಲಾರನು, ಆದರೆ ನೀವು ಇಲ್ಲಿರುತ್ತೀರಿ. ನಾನು ಹೇಳಿದ್ದನ್ನು ನೆನಪಿನಲ್ಲಿಡಿರಿ ಅಂದನು. ಇದು ಅದ್ಭುತವಾದದ್ದು. ಪ್ರೀತಿಯುಳ್ಳ ದೇವಜನರೇ, 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ
28 ಮತ್ತು 29ನೇ ವಚನಗಳನ್ನು ನೀವು ದಯವಿಟ್ಟು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳ ಸಾರಾಂಶವೇನೆಂದರೆ, ಅಹಾಬನು ಮೋಸಗಾರನೆಂದು ತೋರಿಸಿದನು. ಯುದ್ಧದಲ್ಲಿ ರಾಜವಸ್ತ್ರಗಳನ್ನು ಧರಿಸಿದ ಒಬ್ಬನೇ ವ್ಯಕ್ತಿ ಯೆಹೋಷಾಫಾಟನಾಗಿದ್ದನು. ಅವನನ್ನು ಸುಲಭವಾಗಿ ಗುರುತಿಸಬಹುದಿತ್ತು. ಆದರೆ ಬುದ್ಧಿವಂತನಾದ ಅಹಾಬನು ವೇಷ ಹಾಕಿಕೊಂಡು ಬಂದಿದ್ದನು. ಹೀಗೆ ಯುದ್ಧದಲ್ಲಿ ಸುಲಭವಾದ ಗುರಿಯನ್ನಾಗಿ ಯೆಹೋಷಾಫಾಟನನ್ನು ಮಾಡಿದನು. ಅದು ನಿಜವಾಗಿ ಯೆಹೋಷಾಫಾಟನ ಯುದ್ಧವಾಗಿರಲಿಲ್ಲ. ಆದರೂ ಅಹಾಬನು ಕೊಲ್ಲಲ್ಪಟ್ಟನು. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 30 ಮತ್ತು 31ನೇ ವಚನಗಳನ್ನು ಕೂಡ ದಯವಿಟ್ಟು ನೀವು ನಿಮ್ಮ ಸತ್ಯವೇದದಲ್ಲಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಅವನು ಅಂದರೆ ಯೆಹೋಷಾಫಾಟನು ಜೀವಂತನಾಗಿ ಉಳಿದಿದ್ದರ ಒಂದೇ ಕಾರಣವೆಂದರೆ ದೇವರು ಅವನ ಸಹಾಯಕ್ಕಾಗಿ ಬಂದನು. ಅಹಾಬನು ತನ್ನಲ್ಲೇ ತೃಪ್ತನಾಗಿದ್ದನು. ತನ್ನ ಬುದ್ಧಿವಂತಿಕೆಯಿಂದಾಗಿ ತಾನು ಯುದ್ಧದಲ್ಲಿ ಅಪಾಯವಿಲ್ಲದೆ ಹೊರಬರಬಹುದೆಂದು ನೆನೆಸಿದನು. ಆದರೆ ಏನು ನಡೆಯಿತೆಂಬುದನ್ನು ನೋಡಿರಿ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 33ನೇ ವಚನ ಹೀಗೆ ಹೇಳುತ್ತದೆ, ಆರಾಮ್ಯರ ಒಬ್ಬ ಸೈನಿಕನು ಯಾರಿಗೂ ಗುರಿಯಿಡದೆ ಬಾಣವನ್ನೆಸೆಯಲು ಆ ಬಾಣವು ಇಸ್ರಾಯೇಲ್ಯರ ಅರಸನಿಗೆ ಅವನ ಕವಚದ ಸಂದಿಯಲ್ಲಿ ತಾಗಿತು. ಆಗ ಅವನು ತನ್ನ ಸಾರಥಿಗೆ, ರಥವನ್ನು ತಿರುಗಿಸಿ ನನ್ನನ್ನು ರಣರಂಗದಿಂದ ಆಚೆಗೆ ತೆಗೆದುಕೊಂಡು ಹೋಗು, ನನಗೆ ದೊಡ್ಡ ಗಾಯವಾಗಿದೆ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆರಾಮ್ಯರ ಸೈನಿಕನೊಬ್ಬನಲ್ಲಿ ಒಂದು ಬಾಣ ಮಾತ್ರ ಉಳಿದಿತ್ತು. ಅವನು ಯಾರಿಗೂ ಗುರಿಯಿಡದೆ ಬಾಣವನ್ನೆಸೆದನು. ಆದರೆ ಅದರಲ್ಲಿ ಅಹಾಬನ ಹೆಸರಿದ್ದಿರಬೇಕು. ಅದು ಅವನಿಗೇ ಹೋಗಿ ನಾಟಿತು. ಏನಾಯಿತು? ಮಿಕಾಯೇಹು ಹೇಳಿದಂತೆ ಅವನು ಸತ್ತನು. ಯೆಹೋಷಾಫಾಟನು ದುಃಖದಿಂದ ಬುದ್ಧಿ ಕಲಿತವನಾಗಿ ಮನೆಗೆ ಹೋದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆಹೋಷಾಫಾಟನ ಗೆಳೆತನಕ್ಕಾಗಿ ಗದರಿಸಲ್ಪಟ್ಟದ್ದು ಎಂಬುದಾಗಿ ನೋಡೋಣ. ಯೆಹೋಷಾಫಾಟನು ಮನೆಗೆ ಹಿಂದಿರುಗುವಾಗ ದೇವರ ಸಂದೇಶವನ್ನು ಹೊತ್ತ ಪ್ರವಾದಿಯೊಬ್ಬನು ಅವನನ್ನೆದುರುಗೊಂಡನು. 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೂದದ ಅರಸನಾದ ಯೆಹೋಷಾಫಾಟನು ಸುರಕ್ಷಿತವಾಗಿ ತನ್ನ ಮನೆಗೆ ಹಿಂದಿರುಗಿದನು. ಅವನು ಯೆರೂಸಲೇಮಿಗೆ ಬರಲು ಹನಾನಿಯನ ಮಗನಾದ ಯೇಹೂ ಎಂಬ ದರ್ಶಿಯು ಅವನನ್ನು ಎದುರುಗೊಂಡು ಅವನಿಗೆ, ನೀನು ಕೆಟ್ಟವನಿಗೆ ಸಹಾಯ ಮಾಡತಕ್ಕದ್ದೋ, ಯೆಹೋವನ ಹಾಗೆಗಾರರನ್ನು ಪ್ರೀತಿಸುವುದೋ? ನೀನು ಹೀಗೆ ಮಾಡಿದ್ದರಿಂದ ಯೆಹೋವನ ಕೋಪವು ನಿನ್ನ ಮೇಲಿರುತ್ತದೆ ಎಂಬುದಾಗಿ. ಪ್ರಿಯರೇ, ನೀನು ಕೆಟ್ಟವನಿಗೆ ಸಹಾಯ ಮಾಡತಕ್ಕದ್ದು ಒಳ್ಳೆಯ ಪ್ರಶ್ನೆ. ಎಲ್ಲದರಲ್ಲೂ ಒಪ್ಪಂದ ಮಾಡಿಕೊಳ್ಳುತ್ತಿರುವ ನಮ್ಮ ಈಗಿನ ಜನಾಂಗವು ಇದನ್ನು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯರೇ, ದೇವರಿಗೆ ವೈರಿಗಳಾಗಿರುವವರನ್ನು ಪ್ರೀತಿಸಬೇಕೆಂದು ದೇವರು ಹೇಳುವುದಿಲ್ಲ. ಪಾಪಿಯನ್ನು ಪ್ರೀತಿಸುವುದು ಬೇರೆ ವಿಷಯ, ಆದರೆ ಅವನ ಪಾಪವನ್ನು ಪ್ರೀತಿಸುವುದು ಬೇರೆ ವಿಷಯ. ಈ ಎರಡರ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳತಕ್ಕದ್ದು. ಪಾಪಿಯ ಪಾಪವನ್ನು ನಾವು ಹಾಗೆ ಮಾಡತಕ್ಕದ್ದು. ಕರ್ತನಲ್ಲಿ ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಆದರೂ ನೀನು ದೇಶದೊಳಗಿಂದ ಆಶೇರ ವಿಗ್ರಹ ಸ್ತಂಭಗಳನ್ನು ತೆಗೆದುಹಾಕಿ ಯೆಹೋವನ ಭಕ್ತಿಯಲ್ಲಿ ಮನಸ್ಸಿಟ್ಟದರಿಂದ ನಿನ್ನಲ್ಲಿ ಸುಶೀಲತೆಯು ಉಂಟೆಂದು ತಿಳಿದು ಬಂತು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಯೆಹೋಷಾಫಾಟನು ಗಮನಿಸತಕ್ಕ ವ್ಯಕ್ತಿ. ಆದರೆ ತನ್ನ ಮಗನಿಗೆ ಅಹಾಬನ ಮನೆಯಿಂದ ಹೆಣ್ಣು ತಂದದ್ದು ಅವನ ಮೇಲೆ ದೇವರ ದಂಡನೆ ಬರುವಂತೆ ಮಾಡಿತು. 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋಷಾಫಾಟನು ಯೆರೂಸಲೇಮಿನಲ್ಲಿ ವಾಸವಾಗಿದ್ದು ಇನ್ನೊಮ್ಮೆ ಬೇರ್ಷೆಬದಿಂದ ಎಫ್ರಾಯಿಮ್ ಪರ್ವತದವರೆಗೂ ಸಂಚರಿಸಿ ತನ್ನ ಪ್ರಜೆಗಳನ್ನು ಅವರ ಪಿತೃಗಳ ದೇವರಾದ ಯೆಹೋವನ ಕಡೆಗೆ ತಿರುಗಿಸಿದನು ಎಂಬುದಾಗಿ. ಪ್ರಿಯರೇ, ಯೆಹೋಷಾಫಾಟನು ಕೈಕೊಂಡ ಕೆಲವು ಸುಧಾರಣೆಯ ಕಾರ್ಯಗಳನ್ನು ನೋಡುತ್ತೇವೆ. ಅವನು ಅದ್ಭುತ ಮನುಷ್ಯನಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 5ರಿಂದ 7ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಈಗಿನ ನ್ಯಾಯವಿಧಾನದಲ್ಲಿನ ದೊಡ್ಡ ತೊಂದರೆ ಏನೆಂದರೆ, ಒಬ್ಬ ದೇವರಿಲ್ಲದ ವ್ಯಕ್ತಿ ನ್ಯಾಯಾಸನದ ಮೇಲೆ ಕುಳಿತಾಗ ಅವನು ದೇವರಿಗೆ ಭಯಪಡುವುದಿಲ್ಲ. ಅಂಥವನು ಅಪಾಯಕಾರಿ ನ್ಯಾಯಾಧಿಪತಿಯಾಗಿರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ 2ನೇ ಪೂರ್ವಕಾಲ ವೃತ್ತಾಂತ
19ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ಯೆಹೋಷಾಫಾಟನು ತನ್ನ ಪರಿವಾರದವರೊಡನೆ ಯೆರೂಸಲೇಮಿಗೆ ಹಿಂತಿರುಗಿ ಬಂದು ಲೇವಿಯರಿಂದಲೂ ಯಾಜಕರಿಂದಲೂ ಇಸ್ರಾಯೇಲ್ ಗೋತ್ರ ಪ್ರಧಾನರಿಂದಲೂ ಕೆಲವರನ್ನು ಆರಿಸಿ ಯೆಹೋವ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ವ್ಯಾಜ್ಯಗಳನ್ನು ಬೇರೆ ವ್ಯಾಜ್ಯಗಳನ್ನು ವಿಚಾರಿಸಿ ತೀರಿಸುವುದಕ್ಕೋಸ್ಕರ ಯೆರೂಸಲೇಮಿನಲ್ಲಿ ಇರಿಸಿ ಅವರಿಗೆ, ನೀವು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ನಂಬಿಕೆಯಿಂದಲೂ ಯಥಾರ್ಥ ಮನಸ್ಸಿನಿಂದಲೂ ಮಾಡತಕ್ಕ ಕೆಲಸವು ಯಾವುದೆಂದರೆ ಎಂಬುದಾಗಿ. ಪ್ರಿಯರೇ, ಯೆಹೋಷಾಫಾಟನು ತನ್ನ ರಾಜ್ಯದಲ್ಲಿ ದೇವರಿಗನುಸಾರವಾಗಿ ಎಲ್ಲವನ್ನೂ ಏರ್ಪಾಡು ಮಾಡಿದ್ದನ್ನು ನೋಡುತ್ತೇವೆ. ಹೌದು ಪ್ರಿಯರೇ, ದೇವರು ತಾನೇ ಯೆಹೋಷಾಫಾಟನ ಜೀವಿತದಲ್ಲಿ ಕೆಲಸ ಮಾಡಿದ್ದನು. ಅದರಂತೆ ತನ್ನ ಮಕ್ಕಳ ಜೀವಿತದಲ್ಲಿ ಕೂಡ ಆತನು ಕೆಲಸ ಮಾಡುತ್ತಾನೆ. ಆದ್ದರಿಂದ ದೇವರ ಮಾತಿಗೆ ನಾವು ವಿಧೇಯರಾಗಿ ಆತನನ್ನು ಅನುಸರಿಸಿ ಜೀವಿಸೋಣ. ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ವಿಶ್ವಾಸಿಗಳ ಸಂಬಂಧ ಯಾವತ್ತೂ ಆಶೀರ್ವಾದದಾಯಕವಾಗಿರುವುದಿಲ್ಲ. ಅರಸನಾದ ಯೆಹೋಷಾಫಾಟನ ಕುಟುಂಬದಲ್ಲಿ ಈ ದುರಂತ ಸಂಭವಿಸಿತು. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಬಹಳ ಎಚ್ಚರವಾಗಿರಬೇಕು. ದೇವರ ನ್ಯಾಯ ತೀರ್ಪು ಎಂದಿಗೂ ತಪ್ಪುವುದೇ ಇಲ್ಲ. ಆದ್ದರಿಂದ ದೇವರು ಅನುಗ್ರಹಿಸಿದ ಈ ನಮ್ಮ ಸುಂದರ ಜೀವಿತದಲ್ಲಿ ಸತ್ಯಕ್ಕೆ ಸಾಕ್ಷಿಗಳಾಗಿ ಜೀವಿಸಿ ಇತರರನ್ನು ಸತ್ಯಪರರನ್ನಾಗಿ ಮಾಡೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ನುಡಿದಂಥ ಯೇಸುವೆ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಆನಂದಿಸಿ ಆತ್ಮಿಕ ಆಶೀರ್ವಾದ ಹೊಂದುತ್ತಿರುವಂಥ ನಮ್ಮ ಪ್ರತಿಯೊಬ್ಬ ಬಾಂಧವರನ್ನು ಆಶೀರ್ವದಿಸು. ಈ ಪ್ರಿಯ ಸ್ನೇಹಿತರ ಜೀವಿತದಲ್ಲಿ ಏನೇನು ಸಮಸ್ಯೆಗಳಿದೆಯೋ, ಓ ಕರ್ತನೇ, ಕರುಣೆ ತೋರಿಸಿ ಅವ್ರಿಗೆ ಸಹಾಯ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡಬೇಕೆಂದು ಪ್ರಾರ್ಥಿಸ್ತೇವೆ. ಆತ್ಮಿಕವಾಗಿ ಸಹ ಅವರನ್ನು ನಿನ್ನ ಮಾರ್ಗದಲ್ಲಿ ನಡೆಸು ಕರ್ತನೆ. ಕೊಟ್ಟಂಥ ಈ ಸಮಯಕ್ಕಾಗಿ ಸ್ತೋತ್ರ ಮಾಡಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಇಂದಿನ ಕಾರ್ಯಕ್ರಮವು ನಿಮಗೆ ಸಂತೋಷವನ್ನು ತಂದಿದೆ ಅಲ್ವೇ? ಹಾಗಾದರೆ ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ? ಈಗಲೇ ಮಿಸ್ ಕಾಲ್ ನೀಡ್ರಿ, ಬಹುಮಾನವನ್ನು ಗೆದ್ದುಕೊಳ್ಳಿರಿ. ದೇವರ ಕೃಪೆ ನಿಮ್ಮೊಂದಿಗೆ ಸದಾ ಇರಲಿ.